ಭಾರತಕ್ಕೆ ಸ್ವತಂತ್ರ ಸಿಕ್ಕು 80 ವರ್ಷಗಳ ಸಂಭ್ರಮ. ವೀರಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ. ವೀಕ್ಷಕರೇ ನಮಸ್ಕಾರ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಇಂದು ಭವ್ಯ ಭಾರತಕ್ಕೆ ಸ್ವತಂತ್ರ ಸಿಕ್ಕು 80 ವರ್ಷಗಳಾಯಿತು. ಈ ಶುಭ ಸಂದರ್ಭದಲ್ಲಿ ಧಾರವಾಡ ತಾಲೂಕಿನ ವೀರಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಧ್ವಜಾರೋಹಣ ಮಾಡುವುದರ ಮೂಲಕ ಸ್ವತಂತ್ರ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸುಂದರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಕಲ್ಲಪ್ಪ ಜಿಒಜಿ ಮತ್ತು ನಮ್ಮ ಗಡಿ ಕಾಯುವ ಯೋಧರಾದ ಶ್ರೀ ಮಂಜುನಾಥ್ ಹಂಚಿನಮನಿ ಆಗಮಿಸಿದ್ದರು. ಧ್ವಜಾರೋಹಣ ಕಾರ್ಯಕ್ರಮವನ್ನು ಯೋಧರಾದ ಮಂಜುನಾಥ್ ಹಂಚಿನಮನಿ ಹಾಗೂ ಶಾಲೆಯ ಪ್ರಧಾನ ಗುರುಗಳು ನೆರವೇರಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಯೋಧರಿಗೆ ಗ್ರಾಮದ ಹಿರಿಯರು ಹಾಗೂ ಶಾಲೆಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುದ್ದು ಮಕ್ಕಳು ಸ್ವಾತಂತ್ರ್ಯೋತ್ಸವದ ಬಗ್ಗೆ ಭಾಷಣ ಮಾಡಿದರು. ಶಾಲೆಯ ಸ್ಕೌಟ್ ಸೇವೆಯು ಕವಾಯಿತು ಪ್ರದರ್ಶನವನ್ನು ನಡೆಸಿಕೊಟ್ಟರು. ಈ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಶಾಲಾ ಪ್ರಧಾನ ಗುರುಗಳಾದಂತಹ KH ಅಲಕ್ನೂರ್, ಶಿಕ್ಷಕರಾದಂತಹ ಶ್ರೀ KC ಚಂದನ್ಕರ್, SS ನಾಗೂರ್ ಹಾಗೂ KM ಅಮೀನ್ಬಾವಿ, BH ಧಾರವಾಡ್, ಶ್ರೀಮತಿ YH ನಾಗಮ್ಮನವರ್, MV ಹಂಚಿನಮನಿ, ಶಿಕ್ಷಕೇತರ ಸಿಬ್ಬಂದಿಗಳಾದಂತಹ ಶ್ರೀಮತಿ SM ವಾಘ್ ಮತ್ತು MP ನಾಯ್ಕರ್ ಮತ್ತು ಗುರು ಹಿರಿಯರು, ಶಿಕ್ಷಣ ಪ್ರೇಮಿಗಳು, ದತ್ತಿದಾನಿಗಳು, ಮುದ್ದು ಮಕ್ಕಳು, ಗ್ರಾಮಸ್ಥರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪ್ರಮುಖ ಘಟ್ಟ ಧ್ವಜಾರೋಹಣ ಕಾರ್ಯಕ್ರಮ. ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನ ಶ್ರೀಯುತ ಮಂಜುನಾಥ್ ಹಂಚಿನಮನಿ ಅವರು ಕಳೆದ 14 ವರ್ಷಗಳಿಂದ ಭಾರತೀಯ ಸೈನ್ಯದಲ್ಲಿ ತಮ್ಮ ಅವಿರತ ಒಂದು ಸೇವಾ ಮನೋಭಾವನೆಯಿಂದ ಸೇವೆಯನ್ನು ಗೈತಾ ಇದ್ದಾರೆ. ಇರ್ತಕ್ಕಂತಹ ಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೇವೆ. ಶ್ರೀಯುತ ಮಂಜುನಾಥ್ ಹಂಚಿನಮನಿ ಅವರ ಜೊತೆಗೆ ನಮ್ಮ ಪ್ರಧಾನ ಗುರುಮಾತೆಯವರು, ನಮ್ಮ ಪಾಲಕರ ಪ್ರತಿನಿಧಿಯಾಗಿ ಶ್ರೀಯುತ ಕಲ್ಲಪ್ಪಣ್ಣ ಜಿಒಜಿ ಅವರು ಹಾಗೂ ನಮ್ಮ ಸಹ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಅಮೀನ್ಬಾವಿ ಸರ್ ಅವರು ಅವರನ್ನು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಕ್ಕಳು ಸಾವಧಾನ ಸ್ಥಿತಿಯಲ್ಲಿ ತಯಾರಿರಬೇಕು. हाँ, ध्वजा के लिए नमस्ते. एक राष्ट्रगीत एक साथ शुरू कर. ಒಂಬತ್ತನೇ ಸ್ವತಂತ್ರೋತ್ಸವ ದಿನಾಚರಣೆಗೆ ಒಂದೇ ಒಂದೇ ಮಹಾತ್ಮ ಗಾಂಧೀಜಿ ಅವರಿಗೆ, ಮಹಾತ್ಮ ಗಾಂಧೀಜಿ ಅವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ, बोलो भारत माता की, बोलो भारत माता की. ಧ್ವಜಾರೋಹಣವನ್ನು ನೆರವೇರಿಸಿರ್ತಕ್ಕಂತಹ ಶ್ರೀಯುತ ಮಂಜುನಾಥ್ ಹಂಚಿನಮನಿ ಹಾಗೂ ಪ್ರಧಾನ ಗುರುಮಾತೆಯವರ ಒಂದು ತಂಡಕ್ಕೆ ವಿಶ್ರಾಮ್ ಪರೇಡ್ ಸಾಧನ್, ಪರೇಡ್ ವಿಶ್ರಾಮ್, ಪರೇಡ್ ಸಾಧನ್, सामने से चल.
ಇಲ್ಲ. ನನ್ನ ಹೆಸರು ಕವಿತಾ ಮಹದೇವಪ್ಪ ಪೂಜಾರ್. ನಾನು ಓದುತ್ತಿರುವ ವರ್ಗ 5ನೇ ವರ್ಗ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಾಪುರ. ಇಂದು ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆತ ಮಹತ್ವದ ದಿನ. 80ನೆಯ ಸ್ವಾತಂತ್ರ್ಯದ ದಿನಾಚರಣೆಯನ್ನು ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ಕೇಳಲು ಬಂದಿರುವ ಎಲ್ಲ ಗಣ್ಯರಿಗೆ, ಗುರುಗಳಿಗೆ, ಸಹಪಾಠಿಗಳಿಗೆ ಮತ್ತು ನನ್ನ ಆತ್ಮೀಯ ಬಂಧುಗಳೆಲ್ಲರಿಗೂ ನನ್ನ ಹೃತ್ಪೂರ್ವಕ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯ ಅಂದರೆ ಕೇವಲ ಬ್ರಿಟಿಷರಿಂದ ಬಿಡುಗಡೆ ಮಾತ್ರವಲ್ಲ, ಅದು ನಮ್ಮ ಆಲೋಚನೆಗಳ ಸ್ವಾತಂತ್ರ್ಯ, ಮಾತನಾಡುವ ಸ್ವಾತಂತ್ರ್ಯ, ಕನಸು ಕಾಣುವ ಸ್ವಾತಂತ್ರ್ಯ. ಲಕ್ಷಾಂತರ ಹೋರಾಟಗಾರರ ತ್ಯಾಗ, ರಕ್ತ, ಬೆವರು ಇಂದಿನ ಈ ಸ್ವಾತಂತ್ರ್ಯದ ಹಿಂದೆ ಇದೆ. ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ರಾಣಿ ಲಕ್ಷ್ಮೀಬಾಯಿ, ಸುಭಾಷ್ ಚಂದ್ರ ಬೋಸ್ ಅವರಂತಹ ಮಹನೀಯರ ತ್ಯಾಗವನ್ನು ನಾವು ದಿನ ನೆನಪಿಸಿಕೊಳ್ಳೋಣ. ಇಂದು ಭಾರತ ಬದಲಾಗುತ್ತಿದೆ. ತಂತ್ರಜ್ಞಾನ, ವಿಜ್ಞಾನ, ಕ್ರೀಡೆ, ಶಿಕ್ಷಣದಲ್ಲಿ ನಾವು ವಿಶ್ವದಲ್ಲೇ ಮುಂಚೂಣಿಯಲ್ಲಿದ್ದೇವೆ. ಆದರೆ ಸ್ವಾತಂತ್ರ್ಯದ ಜೊತೆಗೆ ಜವಾಬ್ದಾರಿಯೂ ಇದೆ. ಜಾತಿ, ಧರ್ಮ, ಭಾಷೆಗಳ ಭೇದ ಮರೆತು ನಾವೆಲ್ಲರೂ ಭಾರತೀಯರು ಎಂಬ ಒಂದೇ ಭಾವನೆಯಿಂದ ದೇಶ ಕಟ್ಟುವುದು ನಮ್ಮ ಕರ್ತವ್ಯ. ವಿದ್ಯಾರ್ಥಿಗಳಾಗಿ ನಾವು ದೇಶದ ಭವಿಷ್ಯ ಸತ್ಯವಂತರಾಗಿ ಕಷ್ಟಪಟ್ಟು ದುಡಿದು ಭ್ರಷ್ಟಾಚಾರ ಮುಕ್ತ ಭಾರತ ಕಟ್ಟೋಣ. ಪರಿಸರ ಉಳಿಸೋಣ. ಹೆಣ್ಣಿಗೆ ಗೌರವ ಕೊಡೋಣ. ಸೈನಿಕರ ತ್ಯಾಗವನ್ನು ಗೌರವಿಸೋಣ. ಕೊನೆಯಲ್ಲಿ ಕವಿಯ ಮಾತೊಂದು ಹೇಳಲು ಇಷ್ಟಪಡುತ್ತೇನೆ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಶ್ರೇಷ್ಠ. ಜೈ ಹಿಂದ್, ವಂದೇ ಮಾತರಂ. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ, ಈ ಶುಭಗಳಿಗೆ ನೆನಪಲ್ಲಿ ನಿಮಗೆ ಇರಲೆಂದು ಹೂವಾಗಿ ಹೀಗೆ. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ, ಈ ಶುಭಗಳಿಗೆ ನೆನಪಲ್ಲಿ ನಿಮಗೆ ಇರಲೆಂದು ಹೂವಾಗಿ. देश मेरा है वतन, शांति का, उन्नति का, प्यार का चमन. मेरा मुल्क, मेरा देश, मेरा है वतन, शांति का, उन्नति का, प्यार का चमन. इसके वास्ते निसार है मेरा तन, मेरा मन. हे वतन, हे वतन, हे वतन, जाने मन, जाने मन, जाने मन. के स्वतंत्रता दिवस को मनाने के लिए इकट्ठे हुए हैं। यह दिन केवल उत्सव मनाने का दिन नहीं बल्कि उन महान स्वतंत्रता सेनानियों को याद करने का दिन है जिन्होंने अपने साहस, त्याग और बलिदान से हमें स्वतंत्र भारत का उपहार दिया। 15 अगस्त 1947 को भारत ने लगभग 2 शतमानों की ब्रिटिश शासन से स्वतंत्रता प्राप्त की। महात्मा गांधी, भगत सिंह, सुभाष चंद्र बोस, सरदार वल्लभ भाई पटेल, रानी लक्ष्मीबाई और अनगिनत वीरों ने देश की आज़ादी के लिए अपने सर्वस्व त्याग कर दिया।